ಶ್ರೀಗುರುಭ್ಯೋ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನೈ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಇವತ್ತಿನ ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ನಾವು ಇವತ್ತು ಋಷಿ ಚಿಂತನೆ ಮಾಡ್ತಾ ಬರ್ತಿದ್ದೀವಿ. ಇವತ್ತಿನ ದಿನ ಪತಿವ್ರತ ಅರುಂಧತಿ ದೇವಿಯ ಬಗ್ಗೆ ಯಥಾಮತಿಯಾಗಿ ತಿಳಿಯೋಣ. ಅರುಂಧತಿ ದೇವಿ ಅಂದ ತಕ್ಷಣ ನಮಗೆ ಬರೋದು ಮಹಾಪತಿವ್ರತೆ. ಪತಿವ್ರತೆ ಅಂದರೆ ಅಗ್ನಿದೇವರು ಸಹಿತ ಯಾರು ಆ ಅರುಂಧತಿಯ ವೇಷವನ್ನು ಹಾಕಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಅಗ್ನಿದೇವಿಯ ಪತ್ನಿ ಸ್ವಾಹಾದೇವಿ ಮುಂದೆ ಬರುತ್ತೆ. ಆ ಸ್ವಾಹಾದೇವಿಯಲ್ಲ, ಯಾರು ಅವಳ ಪಾತಿವ್ರತೆ ಅಂದರೆ ಅವಳ ರೂಪವನ್ನು ಧರಿಸೋದಕ್ಕೆ ಆಗೋದಿಲ್ಲ. ಅಂತಹ ಪತಿವ್ರತೆಯಾದಂತಹ ಅರುಂಧತಿ ದೇವಿಯ ಬಗ್ಗೆ ನಮಗೆ ಮೊದಲು ಪತಿವ್ರತೆ ಅಂತ ಅನ್ಸಿದ್ರೆ ಕಪಿಲ ಮಹರ್ಷಿಗಳ ಸಹೋದರಿ. ಅಂದರೆ ಒಬ್ಬ ಸಹೋದರನ ಭಗವಂತನನ್ನೇ ಕಪಿಲ ನಮಗೆ ಜ್ಞಾನಪ್ರದನಾದಂತಹ ರೂಪ, ಕಪಿಲನ ಸಹೋದರಿಯಾಗಿದ್ದಾಳೆ ಅಂತ ಹೇಳಿ ಬರುತ್ತೆ. ಹೀಗೆ ಅರುಂಧತಿ ದೇವಿ ನಾವು ಋಷಿ ಪಂಚಮಿಯಲ್ಲಿ ಎಲ್ಲ ಋಷಿ ಪತ್ನಿಯರಿಗೆ ಆ ವಿಶೇಷ ಪೂಜೆಯಲ್ಲಿ ಎಲ್ಲ ಋಷಿ ಪತ್ನಿಯರು ಅರುಂಧತಿಯ ಹಿಂದೆ ಅಂತ ಹೇಳಿ ಅರುಂಧತಿ ನಮಸ್ತುಭ್ಯಂ ಮಹಾಧರ್ಮ ಪ್ರವರ್ಧಿನೆ ಪತಿವ್ರತಾನಾಂ ಸರ್ವಾಸಾಂ ಧರ್ಮಶೀಲ ಪ್ರವರ್ತಿಕೆ ಅಂತ ಹೇಳಿ ಋಷಿ ಪಂಚಮಿಯಲ್ಲಿ ಋಷಿಗಳ ನಂತರ ಅವಳಿಗೆ ಪೂಜೆಯನ್ನು ಮಾಡ್ತೇವೆ. ಹೀಗೆ ಆ ಧರ್ಮಶೀಲ, ನಾವು ಮರದ ಬಾಗಿನವನ್ನು ಕೊಡುವಾಗಲೂ ನಾವು ಈ ಶ್ಲೋಕವನ್ನು ಹೇಳಬೇಕು. ಪ್ರತಿನಿತ್ಯ ನಾವು ಪತಿವ್ರತೆ ಅಂದರೆ ನಮ್ಮ ಮನಸ್ಸು ಚಂಚಲ, ನಮಗೇನು ಬಂಧನ ಇದೆ ಅದನ್ನು ಮೀರಿ ಹೋಗ್ತಾ ಇರತ್ತೆ ನಮ್ಮ ಮನಸ್ಸು. ಆಗ ಇದನ್ನು 108 ಬಾರಿ ಹೇಳಬೇಕು ಅಂತ ನಮಗೆ ಋಷಿ ಪಂಚಮಿ ಎಂದು ಇದನ್ನು 108 ಬಾರಿ ಹೇಳಿಸಿದ್ರು. ನಮಗೆ ಅವಾಗ ಗೊತ್ತಿಲ್ಲ, ಏನೋ ಒಂದು ಅಕ್ಷರ ಅವ್ರು ಹೇಳುವಂದಿದ್ದಾರೆ, ನಾವು ಹೇಳೋಣ ಅಂದರೆ ನಮ್ಮೆಲ್ಲರ ಸಾಧನೆ ಹಾಗೇ ಪ್ರಾರಂಭ ಆಗೋದು. ಆ ನಂತರವೇ ಆ ಒಳಗಿನ ಅರ್ಥದ ಚಿಂತನೆ ಬರ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಮನಸ್ಸಿಗೆ ಕ್ಲೇಶವಾಯಿತು ಅಂದಾಗ ಪತಿವ್ರತೆಯಾದಂತಹ ಅರುಂಧತಿ ದೇವಿ, ಭಗವಂತ ಕಪಿಲರೂಪಿ ಭಗವಂತ ಹೇಳಿದ್ದಾನೆ, ಯಾರು ಅರುಂಧತಿಯ ಸ್ಮರಣೆಯನ್ನು ಮಾಡ್ತಿರೋ, ಎಂತಹ ಕಷ್ಟ ಕಾಲದಲ್ಲಿ ನೀವು ಇದ್ದರೋ ಅದನ್ನು ಆ ಪಾತಿವ್ರತ್ಯದ ಮಹಿಮೆಯಿಂದ ಅವಳು ಅದನ್ನು ಪರಿಹಾರ ಮಾಡಲಿ ಅಂತ ಹೇಳಿ ವರ ಕೊಟ್ಟಿದ್ದಾನೆ ಕಪಿಲರೂಪಿ ಭಗವಂತ. ಆ ವಸಿಷ್ಠರ ಪತ್ನಿಯಾಗಿದ್ದಾಳೆ ಅರುಂಧತಿ ದೇವಿ. ಇವಳಿಗೆ ಅಕ್ಷಮಾಲಾ ಅಂತ ಕೂಡ ಹೆಸರಿತ್ತು. ಇವಳು ಕರ್ದಮ ಪ್ರಜಾಪತಿಯಾದಂತಹ ಕರ್ದಮ ಋಷಿಗಳ ಪುತ್ರಿಯಾಗಿದ್ದಾಳೆ. ಇವಳ ತಾಯಿ ಸ್ವಯಂಭೂ ಮನುವಿನ ಪುತ್ರಿಯಾದಂತಹ ದೇವಹೂತಿ. ನೋಡಿ, ತಂದೆಯ ಕಡೆ ತಾಯಿಯ ಕಡೆ ತನ್ನ ಗಂಡ, ತನ್ನ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಅವಳ ಸುತ್ತ ಭಗವಂತನ ಪರಿವಾರ ತುಂಬಿದೆ. ಅಂದರೆ ಅರುಂಧತಿ ದೇವಿಗೆ ಅವಳ ಆಶೀರ್ವಾದಕ್ಕೆ ಯಾಕೆ ಅಷ್ಟು ಬೆಲೆ ಅಂದರೆ ಅವಳಿಗೆ ಇರ್ತಕ್ಕಂಥ ಭಗವಂತನ ಹರಿವಾಯು ಗುರುಗಳ ಅನುಗ್ರಹ ಸಂಪೂರ್ಣವಾಗಿ ಪಡೆದಿರ್ತಕ್ಕಂಥ ನಾವು ವಿವಾಹ ಸಂಸ್ಕಾರವಾಗಬೇಕಾದರೂ ಆ ವಧೂವರರಿಗೆ ಉತ್ತರ ದಿಕ್ಕಿನಲ್ಲಿ ಇರ್ತಕ್ಕಂಥ ಯಾವುದೋ ದಿಕ್ಕನ್ನು ತೋರಿಸ್ತಾ ಇರ್ತಾರೆ, ಆದರೆ ಉತ್ತರ ದಿಕ್ಕಿನಲ್ಲಿ ವಸಿಷ್ಠರು ಮತ್ತು ಅರುಂಧತಿ ದೇವಿಯ ನಕ್ಷತ್ರವನ್ನು ತೋರಿಸ್ತಾರೆ. ಅಂತಹ ಅನುಪಮ ದಾಂಪತ್ಯ ನಿಮ್ಮದಾಗಲಿ ಅಂತ ಹೇಳಿ ಅರುಂಧತಿ ಮರದ ಬಾಗಿನ ಮೊದಲ ಬಾರಿ ಮರದ ಬಾಗಿನವನ್ನ ಕೊಡೋದು ಅಂದರೆ ವಿವಾಹ ಸಂಸ್ಕಾರವಾದ ಮೇಲೆ ಮರದ ಜೊತೆ ಕೊಡಿಸೋದು ಅರುಂಧತಿ ದೇವಿಗೆ. ಅಂತಹ ಪಾತಿವ್ರತ್ಯದ ಉತ್ತುಂಗದಲ್ಲಿ ಅರುಂಧತಿ ದೇವಿ ಇದ್ದಾಳೆ ಅಂತ ತಿಳಿತಾ, ದೇವಹೂತಿ ಮತ್ತು ಆ ಕರ್ದಮ ಋಷಿಗಳಿಗೆ 9 ಜನ ಹೆಣ್ಣು ಮಕ್ಕಳಿದ್ರು. ಆ ಮರೀಚಿ ಕಲಾ ಅಂದರೆ ಆ 9 ಜನರಲ್ಲಿ ಕಲೆಯನ್ನ ಮರೀಚಿ ಮುನಿಗಳಿಗೆ ಕೊಟ್ಟಿದ್ದಾರೆ, ಶ್ರದ್ಧೆಯನ್ನ ಅಂಗೀರಿಸಿ ಕೊಟ್ಟಿದ್ದಾರೆ. ಇಲ್ಲಿ ಹವಿರ್ಭುಕ್ ಪುಲಸ್ತ್ಯನ ಕೊಟ್ಟಿದ್ದಾರೆ. ಆ ಪುಲಹನ ಹೆಂಡತಿ ಗತಿ, ಕ್ರತು ಮಹರ್ಷಿಗಳ ಪತ್ನಿ ಕ್ರಿಯಾ, ಭೃಗುವಿನ ಸತಿ ಖ್ಯಾತಿ, ಅಥರ್ವನ ಪತ್ನಿಯಾದಂತಹ ಶಾಂತಿ, ಅತ್ರಿಯ ಮಡದಿಯಾದಂತಹ ಅನುಸೂಯೆ ಈ ಅರುಂಧತಿಯ ಸಹೋದರಿಯರಾಗಿದ್ದಾರೆ. ಒಬ್ಬೊಬ್ಬ ಋಷಿಗಳ ಬ್ರಹ್ಮರ್ಷಿಗಳ ಆ ಪತ್ನಿಯರಾದಂತಹ ಎಲ್ಲರ ಆ 9 ಜನರಲ್ಲಿ ಅರುಂಧತಿಗೆ ವಿಶೇಷವಾದಂತಹ ಸ್ಥಾನ. ಬ್ರಹ್ಮರ್ಷಿಗಳಾಗಿದ್ದಾರೆ ವಸಿಷ್ಠರು. ಅವರ ಪತ್ನಿಯಾಗಬೇಕಾದರೆ
ಹಿಂದೆ ನಾವು ಹೇಳ್ತೇವೆ ಪತ್ನಿಯಾಗಿ ಒಂದು ಸಾಧನೆ ಅಲ್ಲ ಅರುಂಧತಿ ದೇವಿದು, ಸಾಧನೆ ಮಾಡಿ ಪತ್ನಿಯಾಗಿದ್ದಾಳೆ. ಅಂದ್ರೆ ಆ ವಸಿಷ್ಠರಂತಹ ಬ್ರಹ್ಮರ್ಷಿಗಳನ್ನ ಪಡೆಯಬೇಕಾದರೆ, ಕಪಿಲನಂತಹ ಸಹೋದರನ್ನ ಪಡಿಬೇಕಾದರೆ ಅವಳ ಸಾಧನೆ ಬಹಳವಾಗಿತ್ತು. ಮುಂಚಿನ ಸಾಧನೆಯೇ ಬಹಳ ಅಂದ್ರೆ ಅವಳು ಏನು ಬ್ರಹ್ಮರ್ಷಿಗಳ ಪತ್ನಿಯಾಗೋದಕ್ಕಿಂತ ಮುಂಚೆನೆ ಸಾಧನೆ ಅಪಾರವಾಗಿದೆ. ಈ ಸಹೋದರಿಯರು ಯಾರು ಎಲ್ಲರೂ ಮುನಿಪತ್ನಿಯರಾಗಿದ್ದಾರೆ, ತಪಸ್ವಿನಿಯರಾಗಿದ್ದಾರೆ, ಪತಿವ್ರತೆಯರಾಗಿದ್ದಾರೆ. ಹೀಗೆ ಸಪ್ತರ್ಷಿ ಮಂಡಲದ ಬಳಿಯಲ್ಲೇ ಅರುಂಧತಿ ನಕ್ಷತ್ರವಿದೆ. ಆ ಸಪ್ತರ್ಷಿ ಮಂಡಲ ಮಾಲೆಯಂತೆ, ಮಾಲೆ ನಾವು ಏನು ನೆಕ್ಲೆಸ್ ಅಂತ ಏನು ನಮ್ಮ ಒಂದು ಆಡು ಭಾಷೆಯಲ್ಲಿ ನಾವೇನು ಹೇಳ್ತೀವೋ ಹಾಗೆ ಪದಕದಂತೆ ಆ ಅರುಂಧತಿ ನಕ್ಷತ್ರವಿದೆ. ಭೂಷಣಗೊಳಿಸುವುದರಿಂದ ಇವಳಿಗೆ ಅಕ್ಷಮಾಲ ಅಂತನೂ ಕೂಡ ಹೆಸರು ಬಂತು. ವಿವಾಹ ಕಾಲದಲ್ಲಿ ಅರುಂಧತಿ ನಕ್ಷತ್ರವನ್ನು ತೋರಿಸದೆ ವಿವಾಹವಾದರೆ ಅದು ಅಪೂರ್ಣ ಅನ್ನುವ ಮಟ್ಟಿಗೆ ಅರುಂಧತಿಯ ದರ್ಶನ ಮಾಡಲೇಬೇಕು. ಅದಕ್ಕೆ ನೋಡಿ, ಹಿಂದೆ ಎಲ್ಲ ವಿವಾಹಕ್ಕೆ ಮುಹೂರ್ತ ಇಡಬೇಕಾದ್ರೆ ಅಭಿಜಿನ್ ಮುಹೂರ್ತ 12 ಗಂಟೆ ಮುಹೂರ್ತ ಯಾರು ಇಡ್ತಿರ್ಲಿಲ್ಲ, ಸೂರ್ಯೋದಯದಲ್ಲಿ. ಯಾಕಂದ್ರೆ ನಕ್ಷತ್ರಗಳು ಕಾಣಬೇಕು, ಆ ವಧೂವರರಿಗೆ ಅತ್ಯಂತ ಅನುಗ್ರಹವಾಗಬೇಕು ಅಂತ ಹೇಳಿ ವಿವಾಹ ಮುಹೂರ್ತವನ್ನ ಪ್ರಾತಃ ಕಾಲದಲ್ಲಿಯೇ ಇಡ್ತಾ ಇದ್ರು. ಹಾಗಾಗಿ ಇದು ಬಹಳ ಚಿಕ್ಕದಾದಂತಹ ನಕ್ಷತ್ರ. ಅದರಿಂದ ಗುರುತಿಸೋದು, ಸೂರ್ಯ ಉದಯ ಆಗಿ ಮೇಲೆ ಬಂದಾಗ ಅದನ್ನು ಗುರುತಿಸೋದು ಕಷ್ಟವಾಗತ್ತೆ ಅಂತ ಹೇಳ್ತಾ, ಆ ಅರುಂಧತಿಯ ನಕ್ಷತ್ರ ಇರುವ ದಿಕ್ಕಿಗಾದರೂ ನಾವು ನಮಸ್ಕಾರ ಮಾಡಿ ನಮಗೆ ಮರದ ಬಾಗಿಲನ್ನು ಕೊಡಬೇಕು ಅಂತ ಹೇಳ್ತಾರೆ. ಹೀಗೆ ಸೂಕ್ಷ್ಮವಾದ ವಿಷಯ, ಇನ್ನೂ ಒಂದು ವಿಷಯ ಅರುಂಧತಿಯ ಬಗ್ಗೆ ಏನಂದ್ರೆ, ಸೂಕ್ಷ್ಮವಾದ ವಿಷಯವನ್ನ ನಾವು ಯಾರಿಗಾದರೂ ತಿಳಿಸಬೇಕಾಗಿದೆ. ಆಗ ನಾವೇನ್ ಮಾಡ್ತೀವಿ, ಸ್ಥೂಲವಾಗಿ ಏನ್ರಿ ಆಯ್ತಾ ಎಲ್ಲ ಅಂತ ನಾವು ಮಾಮೂಲಿಯಾಗಿ ಮಾತನಾಡಿ ಆನಂತರ ಆ ಸೂಕ್ಷ್ಮವಾದ ವಿಚಾರವನ್ನು ಹೇಗೆ ಪೀಠಿಕೆಯೊಂದಿಗೆ ನಾವು ಸ್ಥೂಲ ವಿಚಾರವನ್ನು ಹೇಳಿ ಆನಂತರ ಸೂಕ್ಷ್ಮ ವಿಚಾರವನ್ನ ನಾವು ಹೇಳೋದಕ್ಕೆ ಅರುಂಧತಿ ನ್ಯಾಯ ಅಂತಾನೆ ಪ್ರಸಿದ್ಧಿಯಾಗಿದೆ ಶಾಸ್ತ್ರದಲ್ಲಿ. ಅಂದ್ರೆ ನಾವು ಜೀವನದಲ್ಲಿ ಯಾವುದೇ ಸೂಕ್ಷ್ಮ ವಿಚಾರವನ್ನ ನಮ್ಮ ಗಂಡನಿಗಾಗಲಿ, ಮಕ್ಕಳಿಗಾಗಲಿ, ನಮ್ಮ ಸಹೋದರರಿಗಾಗಲಿ ಹೇಳಬೇಕಾದ್ರೆ ಇದ್ದಕ್ಕಿದ್ದಂತೆ ಅದನ್ನ ಹೇಳಬಾರದು. ಅರುಂಧತಿ ನ್ಯಾಯವನ್ನ ನಾವು ಮನಸ್ಸಿನಲ್ಲಿ ಅಳವಡಿಸಿಕೊಂಡು ಆನಂತರ ಸೂಕ್ಷ್ಮವಾಗಿ ಹೇಳಬೇಕು ಅಂತ ಅವತ್ತಿನ ಕಾಲದಲ್ಲೇ ಅವಳಿಗೆ ಅರುಂಧತಿ ನ್ಯಾಯ. ನೋಡಿ, ಅವಳ ಹೆಸರನ್ನ ಎಷ್ಟು ಕಡೆಯಿಂದ ನಾವು ತಿಳಿತಾ ಇದ್ದೀವಿ. ವಸಿಷ್ಠ ಅರುಂಧತಿಯರಂತೂ ಆದರ್ಶ ದಂಪತಿಗಳು. ಇವತ್ತು ನಾವು ಹೇಳ್ತೀವಿ ಇವರು ಆದರ್ಶ ದಂಪತಿ, ಅವರು ಆದರ್ಶ ದಂಪತಿ, ಲಕ್ಷ್ಮೀನಾರಾಯಣರು, ಅವರನ್ನೆಲ್ಲ ಬಿಟ್ಟು ನಾ ಹೇಳ್ತಿರೋದು ನಮ್ಮ ಋಷಿ ಪರಂಪರೆಯಲ್ಲಿ ಆ ಏನು ಆದರ್ಶ ದಂಪತಿಗಳ ಮೊದಲ ಸ್ಥಾನ ಅರುಂಧತಿ ಮತ್ತು ವಸಿಷ್ಠರಿಗೆ ಸೇರತ್ತೆ. ಅವರ ಆಶೀರ್ವಾದದಿಂದಲೇ ವಿವಾಹ ಸಾರ್ಥಕವಾಗುತ್ತೆ ಅಂತ ಹೇಳಿ ಭಗವಂತ ಅನುಗ್ರಹ ಮಾಡಿದ್ದಾನೆ. ಏನಾದರೂ ಇನ್ನೂ ಒಂದು ವಿಚಾರ ಇದೆ ಆ ಅರುಂಧತಿ ನಕ್ಷತ್ರದ ಬಗ್ಗೆ. ವಸಿಷ್ಠ ನಕ್ಷತ್ರದ ಎದುರಿಗೇನಾದರೂ ಅರುಂಧತಿ ನಕ್ಷತ್ರ ಬಂದರೆ ಭೂಮಿಗೆ ಕೇಡಾಗತ್ತೆ. ಮನುಷ್ಯನಿಗೆ ಎಂದು ಅರುಂಧತಿ ನಕ್ಷತ್ರ ಕಾಣಿಸೋದಿಲ್ಲ, ಅದು ಅವನಿಗೆ ಮರಣ ಸೂಚನೆ ಅಂತ ಹೇಳಿ ಪ್ರತಿದಿನ ನೋಡಿ, ನಾವೀಗ ಸಾಮಾನ್ಯವಾಗಿ ಬಿದಿಗೆ ಚಂದ್ರನ ದರ್ಶನ ಮಾಡಬೇಕು ಅಂತ ಹೇಳಿ ಬಿದಿಗೆ ಒಂದೇ ಚಂದ್ರನ ದರ್ಶನ ಮಾಡುದು, ಅದು ಚಂದ್ರನನ್ನ ದರ್ಶನ ಮಾಡ್ತೀವಿ. ಆದರೆ ಹಿಂದೆ ಎಲ್ಲ ಹೇಳ್ತಾ ಇದ್ರು ಪ್ರತಿದಿನ ನಕ್ಷತ್ರ, ಸಪ್ತ ಋಷಿಗಳ ನಕ್ಷತ್ರವನ್ನ ನೋಡುವಂತಹ ಪರಿಪಾಠವನ್ನ ಇಟ್ಟುಕೊಳ್ಳಬೇಕು. ಆಗ ಎಂದು ಹಿಂದೆ ನೋಡಿ ಯಾವ ಗಡಿಯಾರವೂ ಇರಲಿಲ್ಲ. ಆ ಸೂರ್ಯನ ಉದಯ, ಸೂರ್ಯನ ಅಸ್ತದಿಂದ ಸಮಯವನ್ನ ಕರಾರುವಾಕ್ಕಾಗಿ ಹಿಂದಿನವರು ತಿಳಿದುಕೊಳ್ತಾ ಇದ್ರು. ಈಗ ನಮಗೇನಾಗಿದೆ, ಎಲ್ಲ ಜಡವಸ್ತುಗಳ ಮೇಲೆ ನಾವು ನಮ್ಮ ಬುದ್ಧಿಯನ್ನ ಇಟ್ಟು ನಮಗೆ ಅದರ ಬಗ್ಗೆ ನಕ್ಷತ್ರ ನೋಡುವಂತಹ ಪರಿವೇನೆ ನಮಗೆ ಪರಿಪಾಠ ಹೊರಟು ಹೋಗಿದೆ. ಅದರಿಂದ ಅರುಂಧತಿ ನಕ್ಷತ್ರ ಎಂದು ನಮಗೆ ಕಾಣಿಸೋದಿಲ್ಲ, ಅದು ಮರಣ ಸೂಚನೆ ಅಂತನೂ ತಿಳಿಸ್ತಾರೆ. ಮಹಾಭಾರತದಲ್ಲಿ ವೇದವ್ಯಾಸರು ಈ ಮಾತನ್ನ ಹೇಳ್ತಾರೆ. ಇನ್ನು ಋಗ್ವೇದ, ಯಜುರ್ವೇದದಲ್ಲಿ ಋಷಿಗಳ ಪಟ್ಟಿ ಉಕ್ತವಾಗಿದೆ. ಅದರಲ್ಲಿ ಸ್ತ್ರೀಯರ ಹೆಸರಿನಲ್ಲಿ ಬರುವಂತಹ ಅರುಂಧತಿಯ ಹೆಸರು, ಅಂದ್ರೆ ಸ್ತ್ರೀಯರ ಪಟ್ಟಿಯಲ್ಲಿ ಅರುಂಧತಿಯ ಹೆಸರು ಇದೆ. ಅಂದ್ರೆ ಪರಮ ಪತಿವ್ರತೆಯಾದಂತಹ ಅರುಂಧತಿ ದೇವಿ ಎಲ್ಲಿ
ಯಜುರ್ವೇದದಲ್ಲಿ ಆ ಅರುಂಧತಿಯ ಹೆಸರು ಬಂದಿದೆ ಅಂದರೆ ವೇದ ಕಾಲದಲ್ಲಿ ಆ ಅರುಂಧತಿ ದೇವಿಗೆ ಎಂಥ ಪ್ರಾಧಾನ್ಯ ಇತ್ತು ಅನ್ನೋದನ್ನು ತಿಳಿಸತ್ತೆ. ಹೀಗೆ ಮಹಾಭಾರತದಲ್ಲಿ ಶಲ್ಯ ಪರ್ವ ಆ ಬದರಪಾಚನ ಮಹಿಮಾ ತೀರ್ಥವನ್ನು ವರ್ಣಿಸ್ತಾ ಅರುಂಧತಿಯ ಮಹಿಮೆಯನ್ನು ಹೇಳ್ತಾ ಇದೆ. ಯಾವುದು? ಮಹಾಭಾರತದಲ್ಲಿ ಆ ಒಂದು ನಮ್ಮ ವೇದವ್ಯಾಸರು ಹೇಳ್ತಾ ಇದ್ದಾರೆ. ಒಮ್ಮೆ ಏನಾಗುತ್ತೆ, ಸಪ್ತ ಋಷಿಗಳೆಲ್ಲರೂ ಅರುಂಧತಿ ದೇವಿಯನ್ನ ಆ ಒಂದು ತೀರ್ಥದ ಸಮೀಪದಲ್ಲಿ ಬಿಟ್ಟು ಹಿಮಾಲಯಕ್ಕೆ ಹೋಗಿರ್ತಾರೆ. ಅಂದರೆ ಕಠೋರ ವ್ರತನಿಷ್ಠರು ಸಪ್ತ ಋಷಿಗಳೆಲ್ಲರೂ ಕಂದಮೂಲ ಫಲಾದಿಗಳನ್ನು ಸಂಗ್ರಹಿಸಿ ಎಲ್ಲಿ ಏನು ಅವರೆಲ್ಲ ಹೋಗ್ತಾರಲ್ಲ ಅದರಲ್ಲಿ ಅಂದರೆ ಹಿಮಾಚಲದಲ್ಲಿ ಎಲ್ಲ ರೀತಿಯ ಔಷಧೀಯ ಸಸ್ಯಗಳು ಇರುತ್ತೆ. ಔಷಧೀಯ ಸಸ್ಯಗಳೆಲ್ಲವನ್ನ ಸಂಗ್ರಹ ಮಾಡ್ಕೊಳ್ಳೋದಕ್ಕಾಗಿ ಸಪ್ತ ಋಷಿಗಳೆಲ್ಲ ಹೋಗ್ತಾರೆ. ಹೋದಾಗ ಆ ಸಮಯದಲ್ಲಿ 12 ವರ್ಷಗಳ ಪರ್ಯಂತ ಅನಾವೃಷ್ಟಿ ಸಂಭವಿಸಿಬಿಡುತ್ತೆ. ಆಹಾರವೇ ಇಲ್ಲ. ಔಷಧಿ ಎಲ್ಲಿಂದ ಬಂತೋ? ಆಹಾರವೇ ಇಲ್ಲ. ಮಳೆ ಬೆಳೆ ಎಲ್ಲವೂ ನಿಂತು ಹೋಗುತ್ತೆ. ಹೀಗೆ ಅನಾವೃಷ್ಟಿ ಆದ್ದರಿಂದ ಸಪ್ತ ಋಷಿಗಳೆಲ್ಲರೂ ಅವರಿಗೆ ಎಷ್ಟು ಆ ಒಂದು ಏನು ಔಷಧೀಯ ಸಸ್ಯಗಳು ಏನು ಬೇಕಾಗಿತ್ತೋ ಅದು ಇನ್ನೂ ಸಿಕ್ಕಿಲ್ಲ, ಹುಡುಕ್ತಾ ಇದ್ದಾರೆ. ಅದರಲ್ಲಿ ಅಷ್ಟರೊಳಗೆ ಅವರು ಹಿಮಾಲಯದಲ್ಲೇ ಉಳಿದುಕೊಳ್ಳಬೇಕಾಗುತ್ತೆ, ಇನ್ನೂ ಬರ್ತಿಲ್ಲ. ಆಗ ಅರುಂಧತಿ ದೇವಿಯನ್ನ ಬಿಟ್ಟು ಹೋಗಿರ್ತಾರೆ ಆ ತೀರ್ಥದ ಬಳಿ. ಅವಳು ತನ್ನ ಪತಿಯ ಕ್ಷೇಮಕ್ಕಾಗಿ, ಪತಿ ಸಂಚಾರಾರ್ಥವಾಗಿ ಹೋದಾಗ, ಪತಿ ಅನಾರೋಗ್ಯವಾದಾಗ ಹೇಗಿರಬೇಕು ಸ್ತ್ರೀಯಾದವಳು ಅನ್ನೋದನ್ನ ಅರುಂಧತಿ ದೇವಿ ತೋರಿಸ್ತಾ ಇದ್ದಾಳೆ. ಅತಿ ಕಠೋರವಾದಂತಹ ನಿಯಮಾನುಷ್ಠಾನಗಳನ್ನ ನಡೆಸ್ತಾ ಇರ್ತಾಳೆ. ಈ ತಪಶ್ಚರ್ಯೆಯಿಂದ ನೋಡಿ, ಅವಳು ತನ್ನ ದಿನನಿತ್ಯದ ಕರ್ಮಗಳನ್ನ ಭಗವಂತನ ಆಜ್ಞೆ ಅಂತ ತಿಳಿದು, ತಪಸ್ಸು ಅಂದ್ರೆ ನಾವೀಗ ಯಾವುದೋ ಒಂದು ಉದ್ದೇಶ ಇಟ್ಟುಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ ನೋಡಿ. ಅವರು ಆ ತಪಸ್ಸು ಮಾಡಿದ್ರು, ಇದು ಅನುಗ್ರಹ ಮಾಡಿದ್ರು, ವರ ಸಿಕ್ತು ಅಂತೆಲ್ಲ ಹೇಳ್ತೀವಿ. ಆದ್ರೆ ಅರುಂಧತಿ ದೇವಿ ತನ್ನ ನಿತ್ಯದ ಕೆಲಸವನ್ನ, ಸ್ವಾಮಿ ನೀನು ನನಗೆ ಕೊಟ್ಟಂತಹ ಕರ್ತವ್ಯ ಅಂತ ತಿಳಿದು ವ್ಯಾಮೋಹಗೊಳ್ಳದೆ, ಈಗ ನಮಗೆ 60 ವರ್ಷ 50 60 ವರ್ಷವಾದರೂ ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ, ನನ್ನ ಮಗು ಅದು ಮಾಡ್ಬೇಕು ಇದು ಮಾಡ್ಬೇಕು, ಹೀಗೆ ನಮಗೆ ವ್ಯಾಮೋಹದಲ್ಲಿ ನಾವು ಕುರುಡಾಗಿದ್ದೇವೆ. ಆದ್ರೆ ಅರುಂಧತಿ ದೇವಿ ಧರ್ಮದ ಒಂದು ಜಾಗೃತೆಯಿಂದ ಅವಳು ತನ್ನ ದಿನನಿತ್ಯದ ಕೆಲಸವನ್ನ ಭಗವಂತನ ಸೇವಾ ರೂಪದಲ್ಲಿ ಮಾಡ್ತಾ ಇದ್ಲು. ಅದಕ್ಕೆ ಭಗವಂತ ರುದ್ರದೇವರಲ್ಲಿರ್ತಕ್ಕಂಥ ಪರಮ ಶಿವನಾದಂತಹ ಭಗವಂತ ಅವಳಿಗೆ ಸಂಪ್ರೀತನಾಗ್ತಾನೆ. ಅವನು ಬ್ರಾಹ್ಮಣ ರೂಪ ಅಂದರೆ ರುದ್ರದೇವರು ಬ್ರಾಹ್ಮಣ ರೂಪವನ್ನು ಧರಿಸಿ ಒಂದು ಅರುಂಧತಿಯ ದೇವಿಯ ಬಳಿಗೆ ಬರ್ತಾರೆ. ಯಾಕೆಂದ್ರೆ 12 ವರ್ಷಗಳ ಕಾಲ ಆ ಒಂದು ಏನು ಬಂದಿದೆ ಬರಗಾಲ, ಅದು ಅರುಂಧತಿ ದೇವಿಗೆ ಯಾವುದೇ ರೀತಿಯಿಂದ ಅದು ಅವಳಿಗೆ ಗೊತ್ತೇ ಆಗದಂತೆ ರಕ್ಷಣೆ ಮಾಡುವ ಸಲುವಾಗಿ ಮಹರುದ್ರ ದೇವರು ಬಾಲಕನ ವೇಷ ಧರಿಸಿ ಬರ್ತಾರೆ. ಭವತಿ ಅಂದ್ರೆ ಭಿಕ್ಷಾ ಕೊಡಿಸುವ ತಾಯಿ ಅಂತ ಹೇಳಿ ಪತಿವ್ರತೆಯ ಬಳಿ ರುದ್ರದೇವರು ಎಲ್ಲಿ, ಅರುಂಧತಿ ದೇವಿ ಎಲ್ಲಿ? ಆದರೆ ಆ ಅರುಂಧತಿ ದೇವಿಯ ಬಳಿ ಭಿಕ್ಷೆ ಬೇಡಿದ್ದಾರೆ ಮಹರುದ್ರ ದೇವರು. ಅಂದ್ರೆ ಅವಳ ಪಾತಿವ್ರತ್ಯದ ಬಗ್ಗೆ ನಮ್ಮ ಕಲ್ಪನೆಗೂ ಮೀರಿದಂತಹ ಪಾತಿವ್ರತ್ಯ ಅರುಂಧತಿ ದೇವಿಯದು. ಆಗ ಅವಳು ತನ್ನ ಆಹಾರವನ್ನು ಕೊಡೋಣ, ಬಾಲಕ ಭಿಕ್ಷೆಗಾಗಿ ಬಂದಿದ್ದಾನೆ ಅಂತ ನೋಡ್ತಾಳೆ. ಆಹಾರದಲ್ಲಿ ಆ ಸಂಗ್ರಹ ಮುಗಿದು ಹೋಗಿರುತ್ತೆ. ಆದರೆ ಅವಳ ಬಳಿ ಎಲಚಿ ಹಣ್ಣುಗಳು ಅಂದರೆ ಬದರಿ ಫಲಗಳು, ಒಂದು ಸ್ವಲ್ಪ ಬದರಿ ಫಲಗಳು ಮಾತ್ರ ಉಳಿತೆ. ಅವಳು ಹೇಳ್ತಾಳೆ, ಆ ಅರುಂಧತಿ ದೇವಿ ಬ್ರಾಹ್ಮಣನಿಗೆ ಆ ಒಂದು ಬದರಿ ಫಲಗಳನ್ನೇ ಭಿಕ್ಷೆಯಾಗಿ ಕೊಡ್ತಾಳೆ. ಆಗ ಅವನು ಹೇಳ್ತಾನೆ, ಅಮ್ಮ ನಾನು ಬ್ರಹ್ಮಚಾರಿ ಇದ್ದೇನೆ, ನಾನು ಇದನ್ನು ಬೇಯಿಸಲಾರೆ, ನೀನು ಇದನ್ನ ನನಗೆ ಸೂರತಳೆ ಈ ಇಚಿ ಹಣ್ಣುಗಳನ್ನ ಬೇಯಿಸಿಕೊಡು ಅಂತ ಕೇಳ್ತಾನೆ. ಆಗ ಬ್ರಾಹ್ಮಣನಿಂದ ನಿರ್ದೇಶಿತಳಾಗ್ತಾಳೆ, ಬೇಯಿಸಿಕೊಡು ಬ್ರಹ್ಮಚಾರಿ, ನೀನು ಗೃಹಸ್ಥಳು, ಆದ್ರಿಂದ ನೀನು ತಾಯಿ ಇದ್ದಂತೆ ನನಗೆ ಬೇಯಿಸಿಕೊಡು ಅಂತ ಹೇಳಿದಾಗ ಅಗ್ನಿಯನ್ನ ಪ್ರಜ್ವಲನೆ ಮಾಡ್ತಾಳೆ ತನ್ನ ಪಾತಿವ್ರತ್ಯದಿಂದ. ಹಿಂದೆ ಎಲ್ಲ ಋಷಿ ಮುನಿಗಳು ಸಂಚಾರಕ್ಕೆ ಹೋದಾಗ ಅಗ್ನಿಯನ್ನು ಕಾಪಾಡುವ ಜವಾಬ್ದಾರಿ ಅವರವರ ಸ್ತ್ರೀಯರದು ಆಗಿತ್ತು. ಅಂತಹ ಅಗ್ನಿಯಲ್ಲಿ ಎಲಚಿ ಹಣ್ಣುಗಳನ್ನ ಬೇಯಿಸ್ತಾ ತೊಡಗುತ್ತಾಳೆ. ಆ ಸಮಯದಲ್ಲಿ ಈಗ ನೋಡಿ, ನಾವೇನ್ ಮಾಡ್ತೀವಿ, ಸಾಮಾನ್ಯ ನಾ ಹೇಳ್ತಿರೋದು ನಮಗೆ ಹೋಲಿಸಿಕೊಳ್ಳಬೇಕು, ನಾವೆಂತ ಹೀನ ಸ್ಥಿತಿಯಲ್ಲಿದ್ದೇವೆ ಅನ್ನೋದು ಎಚ್ಚರ ಬರಬೇಕು ನಮಗೆ. ಅಡಿಗೆಗೆ ಇಟ್ಬಿಟ್ಟು ಎಲ್ಲೋ ಹೊರಗೆ ಬಂದು ಯಾವುದೋ ಲೌಕಿಕ ವ್ಯವಹಾರದಲ್ಲಿ ತೊಡಗಿರ್ತೇವೆ. ಆದರೆ ಅವಳು ಅಡಿಗೆ ಅನ್ನೋದು ಅಂದ್ರೆ ಯಾವುದೇ ಒಂದು ಕೆಲಸ ಕೊಟ್ರೆ ಇದು ಭಗವಂತನ ಸೇವೆ, ಅದು ಮುಗಿಯುವವರೆಗೂ ಇನ್ನೊಂದು ಕಡೆ ಹೋಗೋದಿಲ್ಲ. ಈಗ ಏನೋ ಒಂದು ಪೂಜೆ ವ್ರತ ಯಾವುದೇ ಆಗಲಿ, ಸತ್ಯನಾರಾಯಣ ಪೂಜೆ ಆಗಲಿ ಮಾಡ್ತಾ ಇರ್ತೀವಿ, ಒಂದು 10 ಜನ ಬಂದ್ರು ಅವರ ಕಡೆ ತಿರುಗಿ 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 ಆ ಪೂಜೆಯಲ್ಲೂ
ಮನೆಯಲ್ಲೂ ಸಮಾಧಾನವಿಲ್ಲ, ಬಂದವರನ್ನು ಸರಿಯಾಗಿ ಆಧರಿಸ್ತಿಲ್ಲ. ಅಥೋ ಭ್ರಷ್ಟ ಎಲ್ಲ ಕಡೆಯಿಂದ ಭ್ರಷ್ಟರಾಗಿ ನಮ್ಮ ಜೀವನ ಇದೆ. ಆದರೆ ಅರುಂಧತಿ ದೇವಿ ಆ ಒಂದು ಇದನ್ನ ಬದರಿ ಫಲಗಳನ್ನ ನಾನು ಬೇಯಿಸಬೇಕು ಅಂತ ಹೇಳಿ ಆ ಅಗ್ನಿಯ ಮೇಲೆ ಒಂದು ದೊಡ್ಡದಾದ ಪಾತ್ರೆಯನ್ನ ಇಟ್ಟು ಅದರಲ್ಲಿ ನೀರು ತುಂಬಿ ಕುಳಿತಿದ್ದಾಳೆ. ಭಗವಂತನ ನಾಮಸ್ಮರಣೆ ಮಾಡ್ತಾ, ಅಂದ್ರೆ ಹರಣಿಪತಿ ಪರಶುರಾಮನ ಸ್ಮರಣೆಯನ್ನ ಮಾಡ್ತಾ ಇದ್ದಾಳೆ. ಆ ತನ್ನ ವಸಿಷ್ಠರು ತಮಗೆ ಏನು ಹೇಳಿಕೊಟ್ಟಿದ್ದಾರೋ ಅಂದ್ರೆ ವೇದೋಕ್ತವಾದಂತಹ ಚಿಂತನೆಗಳನ್ನ ಮಾಡ್ತಾ ಇದ್ದಾಳೆ. ತನಗೆ ಅವಳಿಗೆ ಹಸಿವು ಅನ್ನೋದೇ ಮರೆತು ಹೋಗಿದೆ. ಬೇಯಿಸ್ತಾ ಇದ್ದಾಳೆ, ಅದು ನೀರು ಇಂಗುತ್ತಾ ಇದೆಯೇ ಹೊರತು ಬದರಿ ಫಲ ಬೇಯ್ತಾ ಇಲ್ಲ. ಆಗ ಮತ್ತೆ ಮತ್ತೆ ನೀರು ತರೋದು ಹಾಕೋದು ಆ ರೀತಿಯಾಗಿ ಅವಳಿಗೆ ಕಾಲದ ಪರಿವೆಯೂ ಇಲ್ಲದಂತಾಗತ್ತೆ. ಹೀಗೆ ದಾರುಣವಾದಂತಹ 12 ವರ್ಷಗಳ ಕಾಲ, ದುರ್ಭಿಕ್ಷ ಕಾಲ, ಒಂದು ದಿನದಂತೆ ಕಳೆದಿದ್ದಾಳೆ ಅರುಂಧತಿ ದೇವಿ. ನಮಗೆ ಏನಾದರೂ ಸಂತೋಷವಾದರೆ ಆ ದಿನ ಹೋಗೋದು ಹೇಗೆ ಅಂತ ಗೊತ್ತಾಗಲ್ಲ. ದುಃಖ ಆದರೆ ಒಂದೊಂದು ಸೆಕೆಂಡು ಸಹಿತ ನಮ್ಮ ಮನಸ್ಸಿನಲ್ಲಿ ಅದೊಂದು ದುರ್ಭರ, ಅಪ್ಪ ಇದು ಒಂದು ನಿಮಿಷ ಕಳೀತಾ, ಇನ್ನೊಂದು ನಿಮಿಷ ಕಳೀತಾ, ಹೀಗೆ ಏನಾಗತ್ತೋ ಅನ್ನುವ ಭಯ ನಮ್ಮನ್ನ ಕಾಡ್ತಾ ಇರುತ್ತೆ. ಯಾಕೆ ಅಂದ್ರೆ ನಮಗೆ ದೇವನಲ್ಲೂ ನಂಬಿಕೆ ಇಲ್ಲ, ಇತ್ಲಾಗೆ ನಮಗೆ ನಮ್ಮ ಶಕ್ತಿಯ ಮೇಲೂ ನಂಬಿಕೆ ಇಲ್ಲ, ಯಾವುದೂ ಇಲ್ಲ. ಎಲ್ಲ ಕಡೆಯಿಂದ ಭ್ರಷ್ಟರಾಗಿ ನಮಗೆ ಈ ಭಯ ಕಾಡ್ತಿದೆ. ಇಂತಹ ಭಯ ಬಂದಾಗ ನಾವು ಅರುಂಧತಿಯನ್ನ ಮತ್ತೆ ಮತ್ತೆ ಸ್ಮರಣೆ, ಯಾಕೆಂದ್ರೆ ಅರುಂಧತಿ ಸ್ತ್ರೀ ಆಗಿದ್ದಾಳೆ, ಅವಳು ಪತಿವ್ರತ ಸ್ತ್ರೀ. ಹಾಗಾಗಿ ನಮ್ಮನ್ನ ಅವಳು ಸಂರಕ್ಷಣೆ ಮಾಡಿಯೇ ಮಾಡ್ತಾಳೆ. ಈಗ ನಮ್ಮ ತಾಯಿ ಹತ್ರ ಮಗುವನ್ನ ಬಿಟ್ಟಂತಹ ಮಗಳು ಎಷ್ಟು ನಿಶ್ಚಿಂತೆಯಾಗಿ ನಿದ್ದೆ ಮಾಡ್ತಾಳೆ. ನನ್ನ ತಾಯಿ ಬೇರೆ ಯಾರ ಹತ್ರನೂ ಕೊಡೋದಿಲ್ಲ ಮಗುವನ್ನ, ಆದ್ರೆ ತನ್ನ ತಾಯಿ ನನ್ನನ್ನೇ ಸಾಕಿ ಸಲಹಿರುವಂತ ನಮ್ಮ ತಾಯಿ ನನ್ನ ಮಗುವನ್ನ ಸಾಕಲಾರಳ. ನನ್ನ ತಾಯಿಯ ಬಗ್ಗೆ ಎಷ್ಟು ನಂಬಿಕೆ ಇರುತ್ತೋ ಮಗುವಿಗೆ, ಆ ಮಗಳಿಗೆ, ಹಾಗೆ ನಾವು ಅರುಂಧತಿ ದೇವಿ ನಮ್ಮೆಲ್ಲರ ತಾಯಿಯ ಸ್ಥಾನದಲ್ಲಿ ಇದ್ದಾಳೆ. ಅವಳಿಗೆ ಅಷ್ಟು ಮಹತ್ವ ಅಂದ್ರೆ, ಅಂತಹ ಮಹತ್ವ ಬರೋದಕ್ಕೆ ಹರಿವಾಯು ಗುರುಗಳ ಸಂಪೂರ್ಣ ಸನ್ನಿಧಾನ ಅವಳಲ್ಲಿ ಇದೆ. ಆದ್ರಿಂದ ಒಳಗೆ ತಾಯಿಯಾದಂತಹ ವಾಯುದೇವರು ಅಲ್ಲಿ ಪ್ರಜ್ವಲಿಸ್ತಾ ಇದ್ದಾರೆ. ಅಂತಹ ತಾಯ್ತನ ಹೊಂದಿರ್ತಕ್ಕಂಥ ಅರುಂಧತಿ ದೇವಿಯ ಬಳಿ ನಮ್ಮ ಎಲ್ಲವನ್ನ ಕಷ್ಟಗಳನ್ನ, ಅಮ್ಮ ನಾನೀಗ ತಾಯಿ ಮನೆಗೆ ಬಂದಂತಹ ಮಗಳು ಎಲ್ಲವನ್ನ ತಾನೇನ್ ತಂದಿದ್ದೆ, ಸಂಪತ್ತಿರ್ಬೋದು, ತನ್ನ ಆ ಒಂದು ಬಟ್ಟೆ ಬರೆಗಳು, ತನ್ನ ಮಗು ಎಲ್ಲವನ್ನ ತಾಯಿಗೆ ಬಿಟ್ಟು ತಾನು ಒಂದು ಕಡೆ ಎಲ್ಲೋ ಹೋಗಿ ತನಗೆ ಏನು ಬೇಕೋ ಆ ರೀತಿಯಾಗಿ ಕಾಲ ಕಳೀತಾಳೆ. ಅವಳನ್ನ ಸಂಪೂರ್ಣವಾಗಿ ರಕ್ಷಣೆ ಹೇಗೆ ತಾಯಿ ಮಾಡ್ತಾಳೋ ಹಾಗೆ ಅರುಂಧತಿ ದೇವಿ ಅಂತಹ ಮಹತ್ವ ಉಳ್ಳವಳು. ಅಂತಹ ಅನಾವೃಷ್ಟಿಯನ್ನ ಒಂದು ದಿನ 12 ವರ್ಷದ ಅನಾವೃಷ್ಟಿನ ಈ ಕಡೆ ಸಪ್ತ ಋಷಿಗಳು ಹಿಮಾಲಯಕ್ಕೆ ಹೋಗಿದ್ದಾರೆ. ಆದರೆ ಆ ಒಂದು ಇದರಲ್ಲಿ ಆ ಆಶ್ರಮದಲ್ಲಿ ಅರುಂಧತಿ ದೇವಿ ಮಾತ್ರ ಇರೋದು. ಆ ರುದ್ರ ದೇವರೇ ಅವಳನ್ನ ಕಾಪಾಡೋದಕ್ಕಾಗಿ ಬ್ರಹ್ಮಚಾರಿಯ ರೂಪದಲ್ಲಿ ಬಂದು ನಿಂತಿದ್ದಾರೆ. ಅಂದರೆ ಅವಳ ಪಾತಿವ್ರತ್ಯ ಅಷ್ಟೇ ಅಲ್ಲ, ಆ ಒಂದು ಆಶ್ರಮ ಅವಳನ್ನ ಕಾಪಾಡೋದಕ್ಕಾಗಿ ಮಹರುದ್ರ ದೇವರು ಬಂದು ನಿಂತಿದ್ದಾರೆ. ಅಂದ್ರೆ ಅವಳ ಒಂದು ಸಾಧನೆಗೆ ನಮ್ಮ ಅನಂತ ಜನ್ಮದ ನಮಸ್ಕಾರಗಳನ್ನು ಹೇಳಬೇಕು. ಹೀಗೆ ಇತ್ಲಾಗೆ ಏನಾಯಿತು, ಬರಗಾಲ ಕಳಿತು, ಸಪ್ತ ಋಷಿಗಳೆಲ್ಲ ಮತ್ತೆ ಫಲ ಮೂಲಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಹಿಮಾಲಯದಿಂದ ಬಂದರು. ಅದನ್ನ ಬದರ ಪಾಚನ ತೀರ್ಥ ಅಂತ ಹೇಳಿ ಅದು ಪ್ರಸಿದ್ಧಿ ಆಗತ್ತೆ ಮುಂದೆ. ಆಗ ರುದ್ರದೇವರು ಅರುಂಧತಿ ದೇವಿಗೆ ತಮ್ಮ ನಿಜ ಸ್ವರೂಪವನ್ನ ತೋರಿಸ್ತಾರೆ. ಪಾರ್ವತಿ ಪರಮೇಶ್ವರರ ಕಾಣ್ತಾಳೆ ಅರುಂಧತಿ ದೇವಿ. ತನ್ನ ಗಂಡನೊಂದಿಗೆ ಅರುಂಧತಿ ದೇವಿ, ಮಹರುದ್ರ ದೇವರು ಪಾರ್ವತಿ ದೇವಿಯನ್ನ ಕಾಣ್ತಾಳೆ. ಇಂತಹ ಚಿತ್ರಣ ನಮ್ಮ ಮನಸ್ಸಿಗೆ ಬಂದರೆ, ನಮ್ಮ ಮನಸ್ಸು ಯಾವುದೇ ಕ್ಲೇಶಗೊಂಡಿರಲಿ, ನಮ್ಮ ಮನಸ್ಸು ಅದಕ್ಕೆ ಸಾಧನೆಗೆ ಅನುಕೂಲವಾಗುವಂತಹ ಮನಸ್ಸನ್ನ ಮಹರುದ್ರ ದೇವರು ಕೊಡ್ತಾರೆ ಅಂತ ಹೇಳಿ ಅವರೇ ವರವನ್ನ ಕೊಟ್ಟಿದ್ದಾರೆ. ಯಾರು ಈ ಒಂದು ಪ್ರಸಂಗವನ್ನ ಚಿಂತನೆ ಮಾಡಿ ಅರುಂಧತಿ ಆ ವಸಿಷ್ಠರೊಂದಿಗೆ ಇರ್ತಕ್ಕಂಥ ಅರುಂಧತಿ ದೇವಿ ಪಾರ್ವತಿ ಪರಮೇಶ್ವರರನ್ನ ನೋಡ್ತಾ ಇದ್ದಾಳೆ ಅನ್ನುವ ಚಿಂತನೆಯ ಮಹಾಭಾರತ ಹೇಳ್ತಿದೆ ಇದು. ಆಗ ಇಂತಹ ಚಿಂತನೆ ನಮಗೆ ಬಂದರೆ ನಮ್ಮ ಕ್ಲೇಶವಾದ ಮನಸ್ಸಿಗೆ ಸಮಾಧಾನವನ್ನು ಕೊಟ್ಟು ಧರ್ಮ ಮಾರ್ಗದಲ್ಲಿ ನಮ್ಮ ಮನಸ್ಸು ಯೋಚಿಸುವಂತೆ ರುದ್ರದೇವರು ನಮಗೆ ಮಾಡ್ತಾರೆ ಅಂತ ವರ ಕೊಡ್ತಾರೆ. ಹಾಗೆ ಸಪ್ತ ಋಷಿಗಳಿಗೆಲ್ಲ ಅರುಂಧತಿಯ ಮಹಿಮೆಯನ್ನ ಸ್ವತಃ ಮಹರುದ್ರದೇವರು ಹೇಳ್ತಾ ಇದ್ದಾರೆ. ಅವಳ ಆಚರಣೆಯಿಂದ ನಾವು ಸಂತುಷ್ಟರಾಗಿದ್ದೇವೆ ಅಂತ ಹೇಳಿ ಆ ರುದ್ರದೇವರು, ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಒಂದು ಅಪೇಕ್ಷಿತವಾದ ವರವಿದ್ದರೆ ಕೇಳಮ್ಮ ಅಂದಾಗ ಅರುಂಧತಿ
ದೇವಿ ಹೇಳ್ತಾಳೆ, ಸ್ವಾಮಿ ಈ ತೀರ್ಥ ಯಾವ ನೀರಿನಿಂದ ಈ ಬದರಿ ಫಲಗಳನ್ನು ನಾನು ಪಾಚನ ಮಾಡಿದ್ದೇನೋ, ಅಂದರೆ ಇದನ್ನು ಬೇಯಿಸಿದ್ದೇನೋ, ಆ ತೀರ್ಥಕ್ಕೆ ಬದರಪಾಚನ ತೀರ್ಥವೆಂದೇ ಪ್ರಸಿದ್ಧವಾಗಲಿ, ಸಿದ್ಧರಿಗೂ ದೇವತೆಗಳಿಗೂ ಋಷಿಗಳಿಗೂ ಈ ತೀರ್ಥ ಪ್ರಿಯವಾಗಲಿ ಅಂತ ಕೋರಿಕೊಳ್ತಾಳೆ. ಈ ಕ್ಷೇತ್ರದಲ್ಲಿ 3 ದಿನ ಉಪವಾಸದಿಂದ ಅನುಷ್ಠಾನ ಮಾಡಿದವರಿಗೆ, ಕೇವಲ ಉಪವಾಸ ಅಲ್ಲ, ಅನುಷ್ಠಾನ ಮಾಡಿದವರಿಗೆ, ಅಂದರೆ ಅನುಷ್ಠಾನ ಹಾಗೂ ಅನುಸಂಧಾನಗಳು ಏಕೀಕರಣವಾಗಬೇಕು. ನಮಗೆ ಏನು ತಾರತಮ್ಯ ಜ್ಞಾನ ಇದೆ ಅದು ನಮ್ಮ ಬದುಕಿನಲ್ಲಿ ಪ್ರತಿ ಕ್ಷಣದಲ್ಲಿ ಅಳವಡಿಕೆಯಾಗುವಂತೆ ಬರಬೇಕು. ಈಗ ನಮಗೆ ಯಾರೋ ಹೇಳಿರ್ತಾರೆ, ಇದು ನನ್ನ ಭಾಷೆ, ಬಾಲಭಾಷೆ, ನಾವು ಅರ್ಥ ಮಾಡಿಕೊಂಡ್ರೆ ಈ ಒಂದು ಪ್ರಮೇಯವನ್ನು ಅರ್ಥ ಮಾಡಿಕೊಳ್ಳಬಹುದು. ನಮಗೆ ಹೇಳಿರ್ತಾರೆ, ಕೆಸರು ತುಂಬಿದಂತಹ ನೀರಿನಲ್ಲಿ ಕಾಲಿಡಬಾರದು. ಇದು ಒಂದು ಜ್ಞಾನ ಅಷ್ಟೇ. ಆದರೆ ಆ ಜ್ಞಾನ ಹೊಂದಿದರೂ ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಕೆಸರನ್ನ ಒಳಗೆ ಕಾಲಿಟ್ಟು ಮೈಯೆಲ್ಲ ಕೆಸರಾಗಿ ಕಾಲುಗಳೆಲ್ಲ ಹೂತುಕೊಂಡು ಹೋಗಿಬಿಡುತ್ತೆ. ಆದರೆ ಯಾರ ಮನಸ್ಸು ಆ ಅನುಷ್ಠಾನಕ್ಕೆ ತಂದುಕೊಂಡಿರುತ್ತೋ ಈ ಒಂದು ಮಾತನ್ನ, ಕೆಸರಿನಲ್ಲಿ ಕಾಲಿಡಬಾರದು, ಕೆಸರು ಇದೆ, ಈಗ ನನ್ನ ಕಣ್ಣಿಗೆ ಕೆಸರು ಕಾಣ್ತಾ ಇದೆ, ಇದರಲ್ಲಿ ಕಾಲಿಟ್ಟರೆ ನನ್ನ ದೇಹವೂ ಕೆಸರಾಗತ್ತೆ ಎಲ್ಲವೂ ಅಂತ ಹೇಳಿ ಅದನ್ನ ಸುತ್ತುಕೊಂಡು ಬಳಸಿಕೊಂಡು, ಸ್ವಲ್ಪ ದೂರ ಆದರೂ ಸರಿ ಬಳಸಿಕೊಂಡು ಹೋಗಬೇಕು. ಇಲ್ಲಾಂದ್ರೆ ಅದನ್ನ ದಾಟುವುದಕ್ಕೆ ಒಂದು ಸೇತುವೆಯನ್ನಾದರೂ ಅಂತೂ ಆ ಕೆಸರನ್ನ ತುಳಿಯದೆ ಅದನ್ನ ಹೋದಾಗ ಅದು ನಮಗೆ ಅನುಷ್ಠಾನಕ್ಕೆ ಬಂತು ಅಂತ ನಾವು ಆ ಫಲವನ್ನ ನಾವು ಪಡಿತೇವೆ. ಇಲ್ಲಾಂದ್ರೆ ಸುಮ್ಮನೆ ನಾವು ಕೇಳಿದ್ದನ್ನ ನಾವು ಗಲ್ಲ ಬಡಿಕೊಂಡು ಅಬ್ಬಾ ತುಂಬಾ ಚೆನ್ನಾಗಿದೆ ಅಂತ ಕೇಳಿಕೊಂಡು ನಮ್ಮ ಜೀವನದಲ್ಲಿ ಅರುಂಧತಿಯನ್ನು ನಾವು ಸ್ಮರಣೆ ಮಾಡಿಲ್ಲ ಅಂದರೆ ಅದರ ಫಲ ನಮಗೆ ಆಗೋದಿಲ್ಲ. ಹಾಗೆ ಈ ಅನುಷ್ಠಾನ ಹಾಗೂ ಅನುಸಂಧಾನಗಳು ಏಕೀಕರಣವಾಗಿ ಈ ಒಂದು 3 ದಿನ ಉಪವಾಸ ಮಾಡಿ ಅಂದಾಗ ಅವರಿಗೆ ಕೇವಲ 3 ದಿನ ಉಪವಾಸ, ಕಲಿಯುಗದಲ್ಲಿ ಎಂಥ ಆಫರ್ ಕೊಟ್ಟಿದ್ದಾಳೆ ನೋಡಿ ಅರುಂಧತಿ ದೇವಿ. ರುದ್ರದೇವರಿಂದ ನಮಗೆಲ್ಲ ಅನುಗ್ರಹ ಕೊಡಿಸಿದ್ದಾಳೆ. ಈ ಒಂದು 12 ವರ್ಷಗಳ ಅನುಷ್ಠಾನದ ಫಲ ಅವರಿಗೆ ಪ್ರಾಪ್ತವಾಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ, ನಮ್ಮೆಲ್ಲರ ಪರವಾಗಿ ಅರುಂಧತಿ ದೇವಿ ಪ್ರಾರ್ಥನೆ ಮಾಡಿದ್ದಾಳೆ. ರುದ್ರದೇವರು ಅಂದರೆ ಅವರ ಅಂತರ್ಯಾಮೇದ ನರಸಿಂಹರೂಪಿ ಭಗವಂತ ಅವಳಿಗೆ ಅನುಗ್ರಹ ಮಾಡಿ ಅಂತರ್ಧಾನನಾಗ್ತಾನೆ ಅಂತ ಹೇಳಿ ಮಹಾಭಾರತದಲ್ಲಿ ಬರುತ್ತೆ. ಒಮ್ಮೆ ವಸಿಷ್ಠಾದಿ 7 ಋಷಿಗಳೆಲ್ಲ ಸೇರಿ ಒಂದು ಮಹಾಯಾಗವನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಆಹವನೀಯಾಗ್ನಿಯೊಡನೆ ಅದ್ಭುತನೆಂಬ ಅಗ್ನಿ ರೂಪ ಸೇರಿ ಋಷಿಗಳಿಂದ ಆಹ್ವಾನಿತನಾಗಿ ಹೋಮ ಮಾಡಿದಂತಹ ಹವ್ಯಗಳನ್ನು ಸ್ವೀಕರಿಸಿ ಆಯಾ ದೇವತೆಗಳಿಗೆ ತಲುಪಿಸಿ ಯಜ್ಞಕುಂಡಕ್ಕೆ ಮತ್ತೆ ಹಿಂತಿರುಗಿ ಬರ್ತಾ ಇದ್ದಾನೆ. ಹಾಗೆ ಬರುವಾಗ ಯಜ್ಞ ಕಾರ್ಯವನ್ನ ಮುಗಿಸಿ ವಿಶ್ರಾಂತಿ ಪಡೆಯುತ್ತಿರ್ತಕ್ಕಂತಹ ಋಷಿ ಪತ್ನಿಯರನ್ನ ಅಗ್ನಿದೇವರು ನೋಡ್ತಾನೆ. ಆಗ ನೋಡಿದಾಗ ನೋಡಿ, ಕಲಿಪ್ರವೇಶ ಯಾರಿಗೂ ತಪ್ಪಿದ್ದಲ್ಲ. ಆ ಕಡುಚಲವೆಯರಾದಂತಹ 7 ಋಷಿಗಳ ಪತ್ನಿಯರನ್ನ ಕಂಡು ಅಗ್ನಿಯ ಮನಸ್ಸು ಚಂಚಲವಾಗತ್ತೆ. ಅವರ ನಿರಂತರ ದರ್ಶನ ಸ್ಪರ್ಶನಕ್ಕೆ ಹಾತೊರೆಯುತ್ತಾ ಗಾರ್ಹ್ಯ ಪತ್ನಿಯಾಗ್ನಿಯಲ್ಲಿ, ಅಂದರೆ ಈ ಒಂದು ಮದುವೆ ಮಾಡುವಾಗ ವಿವಾಹ ಸಂಸ್ಕಾರದಲ್ಲಿ ಆ ಒಂದು ಹೋಮವನ್ನ ಮಾಡಿಸ್ತಾರೆ. ಆ ಅಗ್ನಿಯನ್ನ ಅವನು ತನ್ನ ಕೊನೆಯವರೆಗೂ ಅದನ್ನ ಕಾಪಾಡಿಕೊಳ್ಳಬೇಕು ಅಂತ ಹಿಂದೆಲ್ಲ ಇತ್ತು. ಆ ರೀತಿ ವೇದ ಕಾಲದಲ್ಲಿ ನಡೀತಿತ್ತು. ಆ ಅಗ್ನಿಯಲ್ಲಿ ಗಾರ್ಹಪತ್ಯಾಗ್ನಿಯಲ್ಲಿ ಸೇರಿಕೊಂಡು ಬಿಟ್ಟ ಯಾರು? ಅಗ್ನಿದೇವರು. ಅನುದಿನದಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲದಲ್ಲಿ ಮಹರ್ಷಿಯರು ತಮ್ಮ ಪತ್ನಿಯರೊಡನೆ ಉಪಾಸನ ಹಾಗೂ ವೈಶ್ವದೇವಾದಿ ಅಗ್ನಿಹೋತ್ರಗಳನ್ನು ಮಾಡುವಾಗ ಅರಳಿದ ಕಣ್ಣುಗಳಿಂದ ಆ ಅಗ್ನಿ ಅವರನ್ನ ನೋಡ್ತಾ ಇರ್ತಾನೆ. ಋಷಿ ಪತ್ನಿಯರಿಗೆ ಮಾತ್ರ ಇದು ಯಾವುದು ಗೊತ್ತಿಲ್ಲ. ಹಾಗೆ ತಮ್ಮ ತಮ್ಮ ಕರ್ತವ್ಯದಲ್ಲಿ ಅವರು ನಿರತರಾಗಿದ್ದಾರೆ. ಆಗ ಅಗ್ನಿದೇವರೇನ್ ಮಾಡ್ತಾನೆ, ಅದ್ಭುತಾಗ್ನಿ ಅನ್ನೋನು ಆತ್ಮಹತ್ಯೆಗೆ ನಿಶ್ಚಯಿಸಿ, ಅಪ್ಪ ನನಗೆ ಬೇಡ, ನನಗೆ ಇಂತಹ ಸೌಂದರ್ಯವತಿಯರು ಸಿಕ್ಕಿಲ್ಲ ಅಂದಮೇಲೆ ಇದೇನು ಬೇಡ ಅಂತ ಹೇಳಿ ಕಾಡಿಗೆ ಹೊರಟು ಹೋಗ್ತಾನೆ. ಆಗ ದಕ್ಷಪುತ್ರಿಯಾದಂತಹ ಸ್ವಾಹಾದೇವಿ ಅಗ್ನಿಯನ್ನ ಮನಸಾರೆ ಪ್ರೀತಿಸ್ತಾ ಇರ್ತಾಳೆ. ಆಗ ಅಗ್ನಿ ಕಾಡಿಗೆ ಹೋಗಿರುವಂತಹ ವಿಷಯ ತಿಳಿದು ಅವನನ್ನು ಒಲಿಸಿಕೊಳ್ಳಬೇಕಾದ್ರೆ ಈಗ ನಾನು ಸ್ವಾಹ ಆಗಿ ಹೋಗಬಾರದು ಅಂತ ಹೇಳಿ 7 ಋಷಿಗಳ ಪತ್ನಿಯ ರೂಪವನ್ನು ಧರಿಸಿ ನಾನು ಹೋದರೆ ಅಗ್ನಿಯನ್ನ ಮನಸ್ಸಂತೋಷ ಪಡಿಸಬಹುದು ಅಂತ ಹೇಳಿ ನಿಶ್ಚಯ ಮಾಡಿಕೊಂಡು ಆ ಒಂದು ಎಲ್ಲ ಆ ಋಷಿ ಪತ್ನಿಯರ ವೇಷವನ್ನು ಧರಿಸಿ ಹೋಗ್ತಾಳೆ. ಆದರೆ ಮಹಾತಪಸ್ವಿನಿಯಾದಂಥ ಅರುಂಧತಿಯ ವೇಷವನ್ನು ಧರಿಸಿಕೊಳ್ಳೋದಕ್ಕೆ ಸ್ವಾಹಾಗೆ ಆಗೋದಿಲ್ಲ. ಇದರಿಂದ ಅರುಂಧತಿಯ ಆ ತಪಶಕ್ತಿ, ಪಾತಿವ್ರತ್ಯದ ಮಹಿಮೆ ಎಷ್ಟು ಉನ್ನತ ಮಟ್ಟದ್ದು. ಸ್ವಾಹಾದೇವಿಗೆ ಅರುಂಧತಿಯ ವೇಷವನ್ನ
ಹಾಕಿಕೊಳ್ಳೋದಕ್ಕೆ ಆಗಿಲ್ಲ. ಇವತ್ತು ನಾವು ನಮ್ಮ ಮಕ್ಕಳಿಗೆ ನಾವೇನ್ ಮಾಡ್ತೀವಿ, ಆ ವೇಷ ಈ ವೇಷ ಅಂತೆಲ್ಲ ಹಾಕ್ತಿರ್ತೀವಿ. ಆದರೆ ವೇಷ ಒಂದು ಹಾಕೋದಕ್ಕೂ ಎಷ್ಟೋ ರೀತಿಯಲ್ಲಿ ನಾವು ನಮ್ಮ ಮಕ್ಕಳು ಅರ್ಹರ ಅಂತ ಯೋಚನೆ ಮಾಡಿದರೆ ಭಗವಂತ ಕರುಣೆಯಿಂದ ನಮ್ಮನ್ನ ಸ್ಪರ್ಧೆಗೆ ಹೋಗಿ ಕಳಿಸ್ತೇವೆ. ವೇಷ ಹಾಕಿ ನಾವು ಸಂತೋಷ ಪಡೋದಲ್ಲ. ನೋಡಿ, ಅಲ್ಲೊಂದು ಸ್ಪರ್ಧೆ ಇದೆಯಂತೆ, ಅಲ್ಲಿ ಹೋಗಿ ನಮ್ಮ ಮಗುವಿಗೆ ಕೃಷ್ಣನ ವೇಷ ಹಾಕಿ ನಮ್ಮ ಮಗು ಮೊದಲು ಗೆಲ್ಲಬೇಕು ಅಂತ ಹೇಳಿ ಸಾವಿರ ಸಾವಿರ ಹೊನ್ನುಗಳನ್ನ ವೆಚ್ಚ ಮಾಡಿ ಅದನ್ನ ಸ್ಪರ್ಧೆಗೆ ಹೋಗಿ, ಆದರೆ ಭಗವಂತ ಕೃಷ್ಣ ಹೇಗಿದ್ದಾನೆ, ಆ ರುಕ್ಮಿಣಿ ಹೇಗಿದ್ದಾಳೆ ಅಂತ ಹೇಳಿ, ಆ ಪಾರ್ವತಿ ಹೇಗಿದ್ದಾಳೆ, ಭಾರತೀ ದೇವಿ ಸರಸ್ವತಿ ದೇವಿ ಹೇಗಿದ್ದಾಳೆ ನಾವು ನೋಡಬೇಕು. ಆ ಒಂದು ತಪಶ್ಚರ್ಯೆಯಿಂದ ನೋಡೋದಕ್ಕೆ ಸಾಧ್ಯವಿಲ್ಲ. ನಮಗೆ ಕೊಟ್ಟಂತಹ ಮಗುವಿನಲ್ಲಿ ಆ ಒಂದು ವೇಷವನ್ನಾದರೂ ಹಾಕಿ ಅದನ್ನು ನೋಡಿ ಸಂತೋಷ ಪಡೋಣ ಅಂತ ಹೇಳಿ ಸಾಧನೆಗಾಗಿ ಮಾಡಿದರೆ ಅದು ದೇವನ ಅನುಗ್ರಹಕ್ಕೆ ಕಾರಣ ಆಗುತ್ತೆ. ಆದರೆ ನಾವು ಸ್ಪರ್ಧಾತ್ಮಕವಾಗಿ ಹೋದಾಗ ನಿಮಗೆ ಸ್ಪರ್ಧೆಯಲ್ಲೂ ಸೋಲು, ಈ ಕಡೆ ಅನುಸಂಧಾನದಲ್ಲೂ ಸೋಲಾಗಿ ಜೀವನ ವ್ಯರ್ಥವಾಗತ್ತೆ. ಅಂದ್ರೆ ಶ್ರಮಯೇವ ಹಿ ಕೇವಲಂ ಅಂತ ಭಾಗವತ ಹೇಳುತ್ತೆ. ಹಾಗಾಗಿ ಶಕ್ತಿ ಮಹರ್ಷಿಗಳು ಅರುಂಧತಿಯರ ಪುತ್ರರಾಗಿದ್ದಾರೆ. ಅವರ ಮಗ ಪರಾಶರರು, ಅವರ ಮೊಮ್ಮಗನೇ ವ್ಯಾಸ ಮಹರ್ಷಿಯಾಗಿ ಭಗವಂತನೇ 28ನೇ ಕಲಿಯುಗದಲ್ಲಿ ದೇವನೇ ವ್ಯಾಸರಾಗಿ ವೇದವ್ಯಾಸರಾಗಿ ಬಂದಿದ್ದಾರೆ. ಹೀಗೆ ಅರುಂಧತಿ ಮಹರ್ಷಿಗಳ ಮಡದಿಯಾಗಿದ್ದಾಳೆ. ಮಹರ್ಷಿ ವಂಶದ ಮೂಲ ಸ್ತ್ರೀ, ಅಂದ್ರೆ ವೇದವ್ಯಾಸರು ಬರುವುದಕ್ಕೆ ಕಾರಣಳಾದಂತಹ ಸ್ತ್ರೀಯಾಗಿದ್ದಾಳೆ. ಬ್ರಹ್ಮನ ಸಭೆಯಲ್ಲಿ ಅರುಂಧತಿಗೆ ಸ್ಥಾನವಿದೆ ಅಂದಾಗ ನಾವು ಅರುಂಧತಿಯನ್ನ ಕೇಳಿದಾಗ ಬ್ರಹ್ಮದೇವರ ಅನುಗ್ರಹವನ್ನ, ಬ್ರಹ್ಮ ಅಂದ್ರೆ ಬ್ರಹ್ಮವಾಯುಗಳ ಅನುಗ್ರಹವನ್ನ ಪಡೆಯಬಹುದು. ನೋಡಿ, ಎಂತಹ ಒಂದು ಸುಲಭದ ವಿಚಾರ. ಕೇವಲ ನಮಗೆ ಇದು ಯಾವುದೂ ಗೊತ್ತಿಲ್ಲ, ಕೇವಲ ಈ ಒಂದು ಶ್ಲೋಕವನ್ನ ಹೇಳಿ ಋಷಿ ಪಂಚಮಿ ಎಂದು 108 ಬಾರಿ ಇದನ್ನ ನೀನು ಜಪ ಮಾಡಬೇಕು. ಜಪ ಅಂದ್ರೇನೆ ಏನೊಂದು ಗೊತ್ತಿಲ್ಲ, ಇದನ್ನ ಉಚ್ಚಾರಣೆ ಮಾಡಬೇಕು ಅಂತ ಹೇಳಿಕೊಟ್ಟಾಗ ನಾವು ಕೇವಲ ಹೇಳಿದ್ದೇವೆ. ಆದ್ರೆ ಈಗ ನಮ್ಮ ಮನಸ್ಸಿಗೆ ಅನ್ಸುತ್ತೆ ಮತ್ತೆ ಮತ್ತೆ ಜ್ಞಾನೋತ್ತರದಿ ಸಮರ್ಪಿಸಲು ಕೈಗೊಂಡು ಮನ್ನಿಸುವ ಅಂದಂಗೆ ನಾವಿವತ್ತು ಅದನ್ನ ಹೇಳಬೇಕಾದ್ರೆ ಅರುಂಧತಿ ನಮಸ್ತುಭ್ಯಂ ಮಹಾಧರ್ಮ ಪ್ರವರ್ಧಿನಿ ಪತಿವ್ರತಾನಾಂ ಸರ್ವಾಸಾಂ ಧರ್ಮಶೀಲ ಪ್ರವರ್ತಿಕೆ. ಧರ್ಮದಲ್ಲಿ ಶೀಲವನ್ನ ಕಾಪಾಡಿಕೊಳ್ಳುವಂಥದ್ರಲ್ಲಿ ಮನಸ್ಸಿನಿಂದಲೂ ನಾವು ಭ್ರಷ್ಟರಾಗದೆ ಇರಬೇಕಾದರೆ ನಾವು ಯಾವುದೇ ರೀತಿಯಲ್ಲಿ ಆಸೆ ಪಡದೆ ಅರುಂಧತಿ ನಿನ್ನನ್ನ ನಾನು ಸ್ಮರಣೆ ಮಾಡುವಂತಹ ಮನಸ್ಥಿತಿಯನ್ನ ಮಹಾರುದ್ರ ದೇವರು ತತ್ವಾಭಿಮಾನಿಗಳು ನಮಗೆ ಕೊಡಬೇಕಷ್ಟೇ ಹೊರತು, ಆದರೆ ಪ್ರಾರ್ಥನೆ ನಮ್ಮದಾಗಿರಬೇಕು ಅಂತ ಹೇಳ್ತಾ ಅರುಂಧತಿ ದೇವಿಯಲ್ಲಿ ಎಲ್ಲ ಪತಿವ್ರತ ಅಂದ್ರೆ ಮಹಾಲಕ್ಷ್ಮಿ ಸರಸ್ವತಿ ಭಾರತೀಯ ರೂಪ ಎಲ್ಲರ ಒಂದು ಸಂವಿಧಾನವಿದೆ ಅಂತ ತಿಳಿತಾ ನಾವು ಲಕ್ಷ್ಮೀ ನಾರಾಯಣರನ್ನ ಅರುಂಧತಿ ದೇವಿಯಲ್ಲಿ ಚಿಂತಿಸಿ ವಾಯು ಅಂದ್ರೆ ಭಾರತಿ ಮತ್ತು ವಾಯುದೇವರನ್ನ, ಸರಸ್ವತಿ ಮತ್ತು ಬ್ರಹ್ಮದೇವರನ್ನ ಚಿಂತನೆ ಮಾಡಿ ವಸಿಷ್ಠರು ಹಾಗೂ ಅರುಂಧತಿ ಎಷ್ಟೆಲ್ಲ ಪರಿವಾರ ಸಹಿತಳಾಗಿ ಕುಳಿತಿರ್ತಕ್ಕಂಥ ಅರುಂಧತಿ ದೇವಿ. ನಮಗೆ ಯಾರಾದರೂ ಹೆಸರು ಹೇಳಿದ್ರೆ ಅವರಷ್ಟೇ ನೆನಪಾಗತ್ತೆ, ಆದರೆ ಅವರು ಯಾರು ಉದ್ಭವ ಮೂರ್ತಿಗಳಲ್ಲ. ಅವರು ಆ ಏನು ಸಾಧನೆಯಿಂದ ಗಳಿಸಿಕೊಂಡಿದ್ದಾರೆ ಆ ಎಲ್ಲವನ್ನು ಏಕಕಾಲಕ್ಕೆ ಚಿಂತನೆ ಮಾಡಿ ವಸಿಷ್ಠ ಋಷಿಗಳ ಅಂತರ್ಗತ, ಅರುಂಧತಿ ದೇವಿಯ ಅಂತರ್ಗತ, ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣನನ್ನ ಶರಣು ಹೊಂದೋಣ. ನಮ್ಮ ಜೀವನದಲ್ಲಿ ಎಂತಹ ಆಪತ್ತು ಬಂದಿರಲಿ, ಆದರೆ ಈ ಅರುಂಧತಿ ದೇವಿಯ ಸ್ಮರಣೆ, ಮಹಾಪತಿವ್ರತೆಯಾದಂತಹ ಅರುಂಧತಿ ದೇವಿಯ ಸ್ಮರಣೆಯನ್ನು ಮಾಡಿದ್ದೇವೆ. ನಮ್ಮ ಕುಟುಂಬವನ್ನ ಆ ಅರುಂಧತಿ ದೇವಿ ರಕ್ಷಣೆ ಮಾಡಲಿ, ನಮಗೆ ಸಾಧನೆಯಲ್ಲಿ ಮಾರ್ಗವನ್ನ ತೋರಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣೆ.